ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಲ್ವಿ ಅವನ ಜೊತೆ ಮಾತಾಡಿದ್ರ? ಹಾ, ಏನಂತ? ಹೌದು ಮಾವ, ನಾವು ಬೇರೆ ರೀತಿಲೆಲ್ಲ ಕೇಳಿದ್ವಿ, ಅದಕ್ಕೆಲ್ಲ ಅವ್ರದ್ದು ಉತ್ತರ ಒಂದೇ ಆಗಿತ್ತು. ನನಗೆ ವೀಣನ್ ಬಿಟ್ಟಿರೋಕ್ಕಾಗಲ್ಲ, ನಾನು ಇಷ್ಟು ದಿನ ಮಾಡಿದ್ದು ತಪ್ಪೆ, ಇನ್ಮೇಲೆ ಆ ಥರ ತಪ್ಪೆಲ್ಲ ಮಾಡಲ್ಲ, ವೀಣನು ಚಿರುನು ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂದರು. ಪಾಪ ಅವ್ರು ಮಾತಾಡಿದ್ನ ಕೇಳಿಸ್ಕೊಂಡ್ರೆ ಅವ್ರು ಮಾಡಿರೋ ತಪ್ಪಿನ ಅರಿವು ಅವ್ರಿಗಾಗೈತೆ ಅನಿಸ್ತೈತೆ. ರೀ, ನಾವು ಬಯಸ್ತಾ ಇರೋದು ಇದೇ ಬದಲಾವಣೆ ಅಲ್ವಾ? ಅವನಿಗೆ ಒಂದು ತಪ್ಪಿನ ಅರಿವಾಗಿದೆ ಅಂತ ಕಾಣುತ್ತೆ. ಹೇಗೋ ನಮ್ಮ ವೀಣಾನ ಚರುನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕಲ್ವಾ ನಮಗೆ? ಅಯ್ಯೋ, ಅವ್ರು ಒಳ್ಳೆ ಮೊಸಳೆ ಇದ್ದಂಗೆ. ಅವ್ರ ಕಣ್ಣೀರು ಹಾಕೊಂಡು ಏನೇನೋ ಅಂದ್ರು ಅಂತ ನೀವುಗಳು ಅವ್ರನ್ನ ನಂಬೋದು, ನಾನಂತೂ ಅವ್ರನ್ನ ನಂಬಲ್ಲಪ್ಪ. ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ನೀನು ಇಲ್ಲಿಗೆ ಬಂದಾಗಿಂದ ನೀನನ್ನು ಹುಡುಕೊಂಡು ಎಷ್ಟು ಸಲ ಬಂದಿಲ್ಲ ಅವನು? ಅದು ನೋಡಿದ್ರೆ ಗೊತ್ತಾಗಲ್ವಾ ಅವ್ನು ಬದಲಾಗಿದ್ದಾನೆ ಅಂತ? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಆದರೆ ಅವ್ರೊಂಥರ ಗೋಸುಂಬೆ ಇದ್ದಾಗೆ, ಪರಿಸ್ಥಿತಿಗೆ ತಕ್ಕ ಹಾಗೆ ಬಣ್ಣನ ಬದಲಾಯಿಸ್ತಾರೆ. ತಮಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಿಕ್ಕೆ ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತಾರೆ. ಈಗ ನಿಮ್ಮೆಲ್ಲರ ಮುಂದೆ ದೊಡ್ಡದಾಗಿ ಹೇಳ್ಬಿಡ್ತಾರೆ, ಬದಲಾಗಿದ್ದೀನಿ, ವೀಣನು ಚಿರುನು ಚೆನ್ನಾಗಿ ನೋಡ್ಕೋತೀನಿ ಅಂತ. ಆದರೆ ನಾಳೆ ಆ ಮನೆಗೆ ಹೋದ್ಮೇಲೆ ಅಲ್ಲಿ ನಾವಿಬ್ಬರೇ ಇರ್ತೀವಿ. ಅವ್ರು ಮತ್ತೆ ಮೊದಲಿನ ಥರನೇ ನಡ್ಕೊಂಡ್ರೆ ಅವಾಗ ಏನು ಮಾಡೋದು ಅತ್ತೆ? ಪದೇ ಪದೇ ನಾನು ಇಲ್ಲಿ ಬಂದರೆ ಚೆನ್ನಾಗಿರುತ್ತಾ ಹೇಳಿ? ಅದಕ್ಕೆ ನಾನೀಗ ಹೇಗೋ ಇಲ್ಲಿ ಬಂದು ನೆಮ್ಮದಿಯಾಗಿದ್ದೀನಿ, ಇಲ್ಲೇ ಇದ್ಬಿಡ್ತೀನಿ ಬಿಡಿ. ವೀಣಾ, ನೀನೆಲ್ಲ ತಿಳ್ಕೊಂಡಿರುವಂತಳಮ್ಮ. ಗಂಡ ಹೆಂಡತಿ ನಡುವೆ ಇಂಥದ್ದೆಲ್ಲ ಬರುತ್ತೆ. ಹಾಗಂತ ಅವನು ನಿನ್ನ ಮೇಲೆ ಕೈ ಮಾಡಿದ್ದನ್ನ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಅದನ್ನು ಯಾವತ್ತೂ ನಾನು ಅದನ್ನು ಖಂಡಿಸ್ತೀನಿ. ಅವನು ಮಾಡಿದ ತಪ್ಪೆ. ಆ ತಪ್ಪನ್ನ ಕ್ಷಮಿಸೋ ಹಕ್ಕಿರೋದು ನಿನ್ನೊಬ್ಬಳಿಗೆ. ಅವನು ಒಂಟಿಯಾಗಿ ಇನ್ನೇನಾದರೂ ಮಾಡ್ತಾನ ಅಂತ ಅಷ್ಟೇ. ಇಂಥ ಸಮಯದಲ್ಲಿ ನಿಂತು ಯಾವ ಸರಿ ಯಾವ ತಪ್ಪು ಅಂತ ಹೇಳೋ ಅಧಿಕಾರ ನಿನ್ನೊಬ್ಬಳಿಗಮ್ಮ ಇರೋದು. ಹಾಗಂತ ನಾನು ನಿನ್ನ ಇಲ್ಲಿಂದ ಬಲವಂತವಾಗಿ ಕಳಿಸ್ತಾ ಇಲ್ಲ. ಯೋಚನೆ ಮಾಡು. ಹೌದು ವೀಣಾ, ನೋಡು, ಗಂಡನಿಗೆ ಹೆಂಡತಿ ಎಷ್ಟು ಮುಖ್ಯನೋ ಹೆಂಡತಿಗೆ ಗಂಡನೂ ಅಷ್ಟೇ ಮುಖ್ಯ ಆಗ್ತಾನೆ. ಈಗ ಅವನಾಗೆ ಕ್ಷಮಿಸು ಅಂತ ಕೇಳ್ಕೊಂಡು ಬಂದಿದ್ದಾನಲ್ವಾ, ನೀನು ಒಂದು ಅವಕಾಶ ಕೊಟ್ಟು ನೋಡು, ಎಲ್ಲ ಸರಿ ಹೋದ್ರೂ ಹೋಗ್ಬೋದು. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ಅತ್ತೆ, ಆದರೆ ಇದೇ ಮೊದಲನೇ ಸಲ ಏನಲ್ವಲ್ಲ. ಈ ಹಿಂದೆ ಕೂಡ ಅವ್ರು ಎಷ್ಟೋ ಸಲ ನಾವು ಅವ್ರ ಮೇಲೆ ಇಟ್ಟಿದ್ದ ನಂಬಿಕೆನ ಕಳ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಈ ಸಲನೂ ಅವ್ರ ಮೇಲೆ ನಂಬಿಕೆ ಬರ್ತಾರೆ. ಮಾವ, ಅತ್ತೆ, ನೀವು ಒಂದ್ಸಲ ಅವ್ರನ್ನ ಒಳಗೆ ಕರೆಸಿ ನಿಮ್ಮೆಲ್ಲರ ಮುಂದೆ ಅವರು ನಾನು ಇನ್ಮೇಲೆ ಸರಿಯಾಗಿ ನಡ್ಕೋತೀನಿ ಅಂತ ಮಾತು ಕೊಟ್ರೆ ಅವಾಗ ಮಾತ್ರ ನಾನು ಅವ್ರ ಜೊತೆ ಹೋಗ್ತೀನಿ. ವೀಣಾ, ನಿನಗೆ ಗೊತ್ತು, ಅವನು ನಮ್ಮ ಜೊತೆ ಸರಿಯಾಗಿ ಮುಖ ಕೊಟ್ಟು ಮಾತಾಡಲ್ಲಮ್ಮ. ನಾನೇನೋ ಹೇಳೋದು, ಅವನೇನೋ ಹೇಳೋದು, ಮತ್ತೆ ಜಗಳ ಆಗುತ್ತೆ ಅಂತ ಅಷ್ಟೆ. ನೋಡಮ್ಮ, ಕೊನೆಗೂ ನೀನೇ ಅವನ ಜೊತೆ ಬದುಕು ಮಾಡಬೇಕಾಗಿರೋಳು. ಇಲ್ಲಿ ನಮ್ಮ ಜೊತೆ ಏನು ಪ್ರಶ್ನೆ ಕೇಳಿದೆ, ನಾನು ನಿನಗೆಲ್ಲ ಏನು ಹೇಳಿದ್ದೀನಿ ಅದನ್ನು ನೇರವಾಗಿ ಅವನ್ನೇ ಪ್ರಶ್ನೆ ಮಾಡು. ಅದಕ್ಕೆ ಸಮಂಜಸವಾದ ಉತ್ತರ ಕೊಟ್ಟರೆ ನಿನಗೆ ಸರಿ ಅನಿಸಿದ್ರೆ ಅವನ ಜೊತೆ ಹೋಗು, ಇಲ್ಲ ಅಂತ ಅಂದರೆ ನೀನು ನಮ್ಮ ಜೊತೆನೇ ಇರು. ನಾನು ಯಾವ ಅಭ್ಯಂತರನೂ ಇಲ್ಲ. ಆಗ್ಬೋದಾ? ಅದು ಸರಿನೇ, ನಾನೇ ಹೋಗಿ ಮಾತಾಡ್ತೀನಿ ಬಿಡಿ. ಹೋಗು. ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನನ್ನ ಅರ್ಥ ಮಾಡ್ಕೊಳ್ಳೋದಲ್ಲ. ಇವಳೊಬ್ಳು ಹೆಂಡ್ತಿನ ಮೂತಿ ತಿರ್ಸ್ಕೊಂಡು ಹೋಗ್ತಾಳೆ. ಕರೆದ್ರೇನೆ ಬರಲ್ಲ, ಇನ್ನು ಕರೆದೇ ಹೋದ್ರೆ ಬರ್ತೀನಾ?
ಮತ್ತೆ ಬೇರೆ ಯಾರನ್ನ ಕರೆಯಕ್ಕೆ ಬಂದಿದ್ದೀರೋ? ಇನ್ಯಾರನ್ನ 3 ಗಂಟೆ ಹಾಕಿ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ ನಾನು, ನನ್ನ ಹೆಂಡ್ತಿನ. ಓ, ವೀಣಕ್ಕನ್ನ? ಮತ್ತೆ ಇಲ್ಲೇ ಯಾಕೆ ನಿಂತಿದ್ದೀರಾ? ಒಳಗಡೆ ಹೋಗಿ ಕರ್ಕೊಂಡು ಹೋಗೋದು ತಾನೆ? ಕರೆದ್ರೆ ಅವಳು ಬರಬೇಕಲ್ಲ. ಈ ಶ್ರೀಕೃಷ್ಣ ಕನಕರಾಸನ ಭಕ್ತಿಗೆ ಹೊಲಿದು ಬಿಟ್ಟ. ಆದರೆ ಇವಳು ನನ್ನನ್ನು ಕ್ಯಾರೆ ಎತ್ತನೂ ಅಂತಿಲ್ಲ. ಏನು ಮಾಡಿದ್ರು ಒಪ್ಪದೇ ಇಲ್ಲ. ಆಟದ ಅಂಬಾಸಿಡರ್ ಆಗ್ಬಿಟ್ಟಿದ್ದಾರೆ. ಒಂಥರ ಈ ಚಂದ್ರ ಇಲ್ದಾರೋ ಅಮಾವಾಸ್ಯೆ ಥರ ಆಗಿದೆ ನನ್ನ ಭಾಳ. ಅವಳು ಬಂದ್ರೆ ಹುಣ್ಣಿಮೆ ಆಗೋದು, ಆದರೆ ಅವಳು ಒಪ್ತಿಲ್ಲ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮಾತಾಡು. ಪಾಂಡವರ ಕೌರವರ ಮಧ್ಯೆ ಈ ಶ್ರೀಕೃಷ್ಣ ಪರಮಾತ್ಮ ಥರ ಸಂಧಾನ ಮಾಡ್ತಿದ್ಯಲ್ಲಪ್ಪ, ದಯವಿಟ್ಟು ಅದನ್ನು ಮಾಡು, ಪುಣ್ಯ ಬರುತ್ತೆ. ಸರಿ, ಹಾಗಾದ್ರೆ ನಾವು ಅಕ್ಕನ ಮನ ಒಲ್ಸಕ್ಕೆ ಪ್ರಯತ್ನ ಪಡ್ತೀವಿ. ಅಷ್ಟು ಮಾಡಿ ಇವಿಬ್ರು ಫೋಟೋನ ನನ್ನ ಮನೇಲಿ ಹಾಕೊಂಡು ಪೂಜೆ ಮಾಡ್ತೀನಿ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡ. ಸಂಸಾರದ ವಿಷಯದಲ್ಲಿ ನಿಮ್ಮಷ್ಟು ಅನುಭವ ನಮಗಿಲ್ಲ. ಆದರೂ ವೀಣಕ್ಕನ ವಿಷಯದಾಗೆ ನೀವು ಮಾಡಿದ ತಪ್ಪು ಅಂತ ಅನ್ಸಕ್ಕಿಲ್ವೇ? ತಪ್ಪೇ, ನಾನೇನು ಸರಿ ಅಂದೆ. ಏನೋ ಕೋಪದಲ್ಲಿ ಹಂಗೆಲ್ಲ ಮಾಡಿಬಿಟ್ಟೆ. ಆದರೆ ಅದು ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಮಾಡೋದು? ಸರಿ, ಇವಾಗ ತಪ್ಪಾಯ್ತು, ಕ್ಷಮಿಸಿ, ಕ್ಷಮೆ ಎಲ್ಲ ಕೇಳಿ ಅಲ್ಲಿ ಕರ್ಕೊಂಡೋದ್ಮೇಲೆ ಮತ್ತೆ ಹಂಗೆ ನೋಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ನೋಡಮ್ಮ, ನಾನೀಗ ಉಗ್ರ ನರಸಿಂಹ ಅಲ್ಲ, ತಾಳ್ಮೆಯಿಂದಿರೋ ಲಕ್ಷ್ಮೀ ನರಸಿಂಹ. ಈ ನರಸಿಂಹ ಲಕ್ಷ್ಮಿನ ತೊಡೆ ಮೇಲೆ ಕೂರಿಸ್ಕೊಂಡಾಗೆ ನಾನು ವೀಣಾನ ಹೃದಯದ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಒಂದು ಸೊಳ್ಳೆ ಕಚ್ಚಬಾರ್ದು ಹಂಗೆ ನೋಡ್ಕೋತೀನಿ. ದಯವಿಟ್ಟು ಚೂರು ಮಾತಾಡಿ ಒಪ್ಸಿ. ಏನು ಒಪ್ಸ್ತಾನ ಇವನೊಬ್ಬ. ಇವನ ಹತ್ರ ಎಲ್ಲ ಬೇಡ್ಕೊಳ್ಳೋಕ್ಕಾಗೈತೆ ನನ್ನ ಜೀವನ. ಛೇ, ಇಷ್ಟಲ್ಲಿ ಫೋನ್ ಮಾಡ್ತಾ ಇದ್ದೀನಿ ನಾನು. ಫೋನ್ ಬಿಸಿ ಮಾಡೋದಕ್ಕಾದ್ರೂ ಏನು ಇವನಿಗೆ? ಲಕ್ಷ್ಮೀ ನಿವಾಸ ಲಕ್ಷ್ಮೀ